ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಬಿಇಎಸ್ ಸೊಸೈಟಿಯಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣಾಧಿಕಾರಿಗಳ ಸಂಘದಿಂದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕಾರ್ಯಾಗಾರವನ್ನು ಉದ್ಘಾಟಿಸಿದ ಸದನ ಸಮಿತಿಯ ಅಧ್ಯಕ್ಷರಾದ ಪುಟ್ಟಣ್ಣ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಪುಟ್ಟಣ್ಣ ಹಲವು ನಿದರ್ಶನಗಳ ಮೂಲಕ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲದೆ ವಿದ್ಯಾರ್ಥಿ ಸ್ನೇಹಿ ಮತ್ತು ಶಿಕ್ಷಕರ ಸ್ನೇಹಿಯಾಗಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳ ಜೊತೆಗೆ ನಾನು ಯಾವಾಗಲೂ ನಿಲ್ತೀನಿ ಅಂತ ಸಂಘಟನೆಯ ಕಾರ್ಯಕ್ರಮಗಳನ್ನು ಪ್ರಶಂಸಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಕೆಜಿ ಆಂಜನಪ್ಪನವರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಘಟನೆಯನ್ನು ತಳಹಂತದಿಂದ ಬಲಪಡಿಸುವುದಕ್ಕೆ ಎಲ್ಲ ತತ್ಸಮಾನ ವೃಂದದ ಅಧಿಕಾರಿಗಳು ಒಗ್ಗಟ್ಟಿನಿಂದ ಕಾರ್ಯೋನ್ಮುಖರಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಅತ್ಯುತ್ಸಾಹದಿಂದ ಕರ್ತವ್ಯ ನಿರ್ವಹಿಸಬೇಕು ಅಂತ ಅವರು ಸಂಘದ ಸರ್ವ ಸದಸ್ಯರಿಗೆ ತಿಳಿಸಿದ್ದಾರೆ. ಓಂ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾ ಅಂತ ಒಬ್ಬ ಧೀಮಂತ ನಾಯಕ, ಇಂಥ ಒಬ್ಬ ಅತ್ಯದ್ಭುತವಾದಂಥ ವಿಷಯ ಜ್ಞಾನ ಇರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಬವಣೆಗಳ ಬಗ್ಗೆ ವಿಷಯ ಜ್ಞಾನ ಇರ್ತಕ್ಕಂಥ ಇನ್ನೊಬ್ಬ ಜನನಾಯಕ ಪ್ರಾಯಶಃ ಈ ರಾಜ್ಯದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಅಂತ ಒಬ್ಬ ಧೀಮಂತ ನಾಯಕನಿಗೆ ಇವತ್ತು ಶಿಕ್ಷಣಾಧಿಕಾರಿಗಳ ಸಂಘದ ವತಿಯಿಂದ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆಜಿ ಆಂಜನಪ್ಪನವರು ಅತ್ಯಂತ ಪ್ರೀತಿಯಿಂದ ತುಂಬು ಹೃದಯದಿಂದ ಈ ಕಾಣಿಕೆಗಳನ್ನ ನೀಡುವುದರ ಮೂಲಕ ಅವರನ್ನ ಪ್ರೀತಿಪೂರ್ವಕವಾಗಿ ಅಭಿಮಾನಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಅಭಿಮಾನ ಸಾಹೇಬ್ರ ಮೇಲೆ ಸರ್ವದಾ ಇರಲಿ. ನಮ್ಮೆಲ್ಲರ ಜೊತೆಯಲ್ಲಿ ಯಾವಾಗಲೂ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದಂಥ ರಶ್ಮಿ ಮೇಡಮ್ನವ್ರಿಗೆ ಮತ್ತು ಆಯುಕ್ತರಾದಂಥ ಮಾನ್ಯ ವಿಕಾಸ್ ಶಿರೋಳ್ಕರ್ ಸಾಹೇಬ್ರವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಕಾರಣ ಇಷ್ಟೇ, ಈ ಸಾಲಿನ SLC ಪರೀಕ್ಷಾ ಫಲಿತಾಂಶ ಸರ್ಕಾರಿ ಶಾಲೆಗಳಲ್ಲಿ 2700 ಶಾಲೆಗಳು 100% ಫಲಿತಾಂಶ ಬಂದಿದೆ ಮತ್ತು ಎಲ್ಲ ಸರ್ಕಾರಿ ಶಾಲೆಗಳ ಸರಾಸರಿ 90ಕ್ಕಿಂತ ಹೆಚ್ಚಿಗೆ ಇದೆ. ಈ ಒಂದು ಎಲ್ಲ ಮುಖ್ಯ ಶಿಕ್ಷಕರಾದಿಯಾಗಿ ಮತ್ತು ಅಧಿಕಾರಿಗಳನ್ನು ಬಡಿದೆಬ್ಬಿಸಿ ಮತ್ತು ಸಲಹೆ ಮಾರ್ಗದರ್ಶನ ಕೊಟ್ಟಂಥ ಈ ಎಲ್ಲ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಹಾಗೆಯೇ ನಮ್ಮ ಶಿಕ್ಷಣಾಧಿಕಾರಿಗಳ ಸಂಘದಿಂದ ಹಲವು ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ಒಳ್ಳೆಯ ಯೋಜನೆಗಳನ್ನು ಮಾಡಿದ್ದೇವೆ ಮತ್ತು ನಮ್ಮ ಸಮಸ್ಯೆಗಳು ಅಷ್ಟೇ ಇದೆ. ಈ ಸಮಸ್ಯೆಗಳನ್ನು ಮತ್ತು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಕಾರ್ಯತತ್ಪರಾಗ್ತೀವಿ. ನಮ್ಮ ಅಧಿಕಾರಿಗಳಿಗೆ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಇದೆ. ಈ ಒತ್ತಡವನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೊಬೇಕು ಅನ್ನೋದು ನಮ್ಮ ಈ ಒಂದು ಮಂತ್ರಾಲೋಚನೆಯಿಂದ ಸಾಧ್ಯ ಎಂಬುದನ್ನು ಅರಿತು ಇವತ್ತು ಒಂದು ಸರ್ಕಾರ ಈಗ ಈ ಶಿಕ್ಷಣಾಧಿಕಾರಿಗಳ ಸಂಘ ಏನಿದೆ ನಮ್ಮ ಅಂಜನಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಸಭೆ ಮಾಡಿದ್ದಾರೆ, ನನ್ನ ಕರೆದು ಅವರ ಸಮಸ್ಯೆಗಳನ್ನು ಗಮನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಭಾಳಷ್ಟು ನ್ಯೂನತೆಗಳಿಂದ ಕೂಡಿರ್ತಕ್ಕಂಥ ಕೆಲವು ನಿಯಮಾವಳಿಗಳನ್ನು ಸರ್ಕಾರದಂತಲ್ಲಿ ಮತ್ತು ಆಯುಕ್ತರ ಕಚೇರಿ ಅಂತಲ್ಲಿ ಮಾಡಿದ್ದಾರೆ. ಅವನ್ನೆಲ್ಲರೂ ಕೂಡ ಅಮೂಲಾಗ್ರವಾಗಿ ಸುಧಾರಣೆ ಮಾಡಬೇಕು ಮತ್ತು ಬದಲಾವಣೆ ತರಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಅಂದ್ರೇನು ಅಂದರೆ ವಿದ್ಯಾರ್ಥಿಗಳ ಸ್ನೇಹಿಯಾಗಿರಬೇಕು, ಮ್ಯಾನೇಜ್ಮೆಂಟ್ಗಳ ಸ್ನೇಹಿಯಾಗಿರಬೇಕು, ಟೀಚರ್ಗಳ ಸ್ನೇಹಿಯಾಗಿರಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಅದಕ್ಕೆ ನಾನು ಕೂಡ ಧ್ವನಿಗೂಡಿಸಿದ್ದೀನಿ. ಏನೇನು ಇವತ್ತು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಅವನ್ನೆಲ್ಲನೂ ಕೂಡ ಅಮೂಲಾಗ್ರವಾಗಿ ಬದಲಾವಣೆ ತರಲಿಕ್ಕೆ, ಸುಧಾರಣೆಯನ್ನು ತರಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ಈ ಕೂಡಲೇ ನಾನು ಹೇಳಿದ್ದೀನಿ, ಅವರನ್ನು ನಿಮ್ಮೇನು ಸಮಸ್ಯೆಗಳಿದೆ ಅದರ ಪಟ್ಟಿಯನ್ನು ಮಾಡಿ ನಮಗೆ ತಂದುಕೊಡಿ ಅಂಥೇಳಿ ಕೂಡಲೇ